ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ಬಂಧುಗಳೇ, ಸ್ನೇಹಿತರೆ, ನೋಡಿ, ಮಠದ ಸ್ವಾಮಿಗಳು ತುಂಬ ಜವಾಬ್ದಾರಿಯುತವಾದಂಥ ಸ್ಥಾನಗಳು ಮತ್ತು ಕ್ಷೇತ್ರಗಳು. ಇವತ್ತು ಬಸವ ಭಕ್ತರನ್ನ, ಬಸವ ತತ್ವದ ಅನುಯಾಯಿಗಳನ್ನ ಈ ಕನ್ನೇರಿ ಸ್ವಾಮಿಗಳು ಅನ್ನುವಂಥವ್ರು ತಾಲಿಬಾನಿಗಳು ಅಂತ ಹೇಳುವ ಮೂಲಕ ಒಂದು ಹೊಸ ವಿವಾದವನ್ನು ಹುಟ್ಟು ಹಾಕಿದ್ದಾರೆ. ಇದು ಹೊಸ ವಿವಾದ ಅಲ್ಲ, ಈಗಾಗಲೇ ಇತ್ತೀಚೆಗೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಾಜದಲ್ಲಿ ಇದರಿಂದ ಒಂದು ರೀತಿಯ ಬಸವ ಅಭಿಮಾನಿಗಳಿಗೆ, ಬಸವ ತತ್ವ ಪ್ರಚಾರ ಮಾಡೋರಿಗೆ, ಅದನ್ನು ಅನುಸರಿಸೋರಿಗೆ ಬಹಳ ಘಾಸಿಯಾಗಿದೆ, ನೋವಾಗಿದೆ. ಈಗ ಅವರು ಬೀದರ್ನ ಬಸವ ಕಲ್ಯಾಣಕ್ಕೆ ಬರಬೇಕು. ಜೂನ್ 28ಕ್ಕೆ ಒಂದು ಹಿಂದೂ ಸಮಾವೇಶ ಏನೋ ನಡೆಯುತ್ತೆ, ಅಲ್ಲಿಗೆ ಬರುವ ಪ್ಲಾನ್ ಇತ್ತು. ಹಾಗಾಗಿ ಇವರ ಈ ಹೇಳಿಕೆಯಿಂದ ನೊಂದಿರುವಂಥ ಬಸವ ತತ್ವದ ಅಭಿಮಾನಿಗಳು, ಲಿಂಗಾಯತ ಸಮುದಾಯದ ಲೀಡರ್ಗಳು ಮತ್ತು ಕೆಲವು ಧಾರ್ಮಿಕ ಮುಖಂಡರು, ಸ್ವಾಮೀಜಿಗಳು ಈ ಕನ್ನೇರಿ ಸ್ವಾಮೀಜಿಯ ಹೇಳಿಕೆಗಳನ್ನು ಖಂಡಿಸಿ ಅವರು ಯಾವುದೇ ಕಾರಣಕ್ಕೂ ಬಸವ ಕಲ್ಯಾಣಕ್ಕೆ ಬರಬಾರ್ದು, ಬಸವ ಕಲ್ಯಾಣಕ್ಕೆ ಅವರಿಗೆ ನಿರ್ಬಂಧವನ್ನು ಹೇರಿ ಅಂತೇಳಿ ಒತ್ತಡವನ್ನು ಹೇರಿದರೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದೀಗ ಅಲ್ಲಿನ ಜಿಲ್ಲಾಡಳಿತ ಅವರಿಗೆ ಬರಬೇಡಿ ಅಂತೇಳಿ ನಿರ್ಬಂಧ ಹೇರಿದೆ. ಆದಾಗ್ಯೂ ಕೂಡ ಅಲ್ಲಿನ ಹಿಂದೂ ಸಮಾಜದ ಒಂದಷ್ಟು ಗುಂಪುಗಳು ಅವ್ರನ್ನ ಕರೆಸ್ತೀವಿ, ನಾವು ಹಿಂದೂ ಸಮಾವೇಶ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ಮಹಾರಾಷ್ಟ್ರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಅವರು ಚಿಕ್ಕೋಡಿಯ ರಾಯಭಾಗದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಬಸವ ಅನುಯಾಯಿಗಳನ್ನ, ಬಸವ ಸ್ವಾಮೀಜಿಗಳನ್ನ ತಾಲಿಬಾನಿಗಳು ಅಂತ ಹೇಳಿದ್ದಾರೆ. ಅಂದ್ರೆ ಉಗ್ರಗಾಮಿ ಸಂಘಟನೆಗಳಿಗೆ ಹೋಲಿಸಿ ಇವರ ಹೇಳಿಕೆ ಕೊಟ್ಟಿರುವಂಥದ್ದು. ಅಂದರೆ ಇವರು ಒಂದು ರೀತಿ ಉಗ್ರಗಾಮಿಗಳು ಅನ್ನೋ ಅರ್ಥದಲ್ಲಿ ಇವರ ಸ್ಟೇಟ್ಮೆಂಟ್ ಇದೆ ಅನ್ನುವಂಥ. ಸ್ವಾಮೀಜಿ ಆದವರು, ಒಂದು ಕಾವಿಯನ್ನು ಧರಿಸಿದಂಥವ್ರು, ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಇರುವಂಥವ್ರು, ತಾನು ಆಡುವ ಮಾತು ಏನನ್ನು ಸೂಚಿಸುತ್ತೆ, ನಾನು ಏನನ್ನು ಹೇಳ್ತಿದ್ದೀನಿ ಅನ್ನುವ ಪ್ರಜ್ಞೆ ಇರಬೇಕು, ಅನ್ನುವ ಅರಿವಿರಬೇಕು. ಆಮೇಲೆ ಇನ್ನೊಂದು ದುರಂತ ಏನು ಅಂದರೆ, ಇವರು ಬಸವ ಪರಂಪರೆಯ ಮಠಕ್ಕೆ ಸೇರಿದವರಂತೆ. ಎಲ್ಲಿಯ ಬಸವಣ್ಣನವರು, ಎಲ್ಲಿಯ ಈ ಕೋಮುವಾದಿತನದ ಹೇಳಿಕೆಗಳು, ನಿಜಕ್ಕೂ ಬಹಳ ವೈರುಧ್ಯವಿದೆ. ಈ ಕನ್ನೇರಿ ಮಠದ ಸ್ವಾಮೀಜಿಗಳಿಗೆ ನಾವು ಈ ಮೂಲಕ ಹೇಳೋಕ್ಕೆ ಬಯಸ್ತೀವಿ, ಅವರನ್ನು ನೋಡ್ರೆ ಸ್ವಲ್ಪ ಈ ಕೋಮುವಾದಿಗಳ ಜೊತೆ ಸೇರ್ಕೊಂಡಂಗೆ ಕಾಣ್ತಾ ಇದ್ದಾರೆ. ಹಿಂದೂ ಸಮಾವೇಶ, ಆ ಸಮಾವೇಶ, ಈ ಸಮಾವೇಶ ಏನೋ ಮಾಡ್ತಾರಂತೆ. ಅದರಲ್ಲಿ ಇವರು ಒಂದು ರೀತಿ ವಿವಾದಾತ್ಮಕ ಹೇಳಿಕೆ ಕೊಡೋದಕ್ಕೆ ನಿಸ್ಸೀಮರು ಮತ್ತು ಪ್ರಸಿದ್ಧರು. ಏನೇನೋ ಹೇಳ್ತಾರೆ, ಇವರ ಬರ್ಮೋಡ ಹಾಕಂತಾರೆ ಸ್ವಾಮೀಜಿಗಳು, ಬಸವ ತತ್ವ ಅನುಯಾಯಿಗಳು, ಹಾಗೆ ಹೀಗೆ. ಅದು ಯಾರು ಮಾಡ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ? ಬರ್ಮೋಡ ಹಾಕಂತಿದ್ದಾರೆ, ಅವರು ಬಾರ್ಗಳಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಹೋಗ್ತಾರೆ ಅಂತ ಸುಮ್ಮನೆ ತೇಲಿಸಿ ಹೇಳುವ ಹೇಳಿಕೆಯಲ್ಲ. ಸಮಾಜದಲ್ಲಿ ಇದ್ದಂಥ ಸ್ವಾಮೀಜಿಗಳು ಆ ರೀತಿ ತಪ್ಪು ಮಾಡಿದ್ರೆ ಅದನ್ನು ಗುರುತಿಸಿ ಹೇಳಬೇಕು. ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ. ಕನ್ನೇರಿ ಮಠದ ಸ್ವಾಮೀಜಿಗಳೇ, ಬಸವಣ್ಣನವರನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಬಸವಣ್ಣ ನಿಜದ ವಿಶ್ವಗುರು. ಬಸವಣ್ಣನವರ ವಚನಗಳನ್ನು ಓದಿಕೊಂಡಿದ್ದೀರಾ? 1 ಲೈನ್ 2 ಲೈನ್ ಹೇಳಿದ್ರೆ ಬಸವಣ್ಣ ಅರ್ಥ ಆಗಲ್ಲ. ಬಸವಣ್ಣನವರ ಬದುಕಿನ ಅನುಭವದ ನೆಲೆಯಲ್ಲಿ ನೀವು ಆ ತತ್ವಗಳೇನು, ಆದರ್ಶಗಳೇನು, ಅವು ಏನನ್ನ ಸಂಕೇತಿಸುತ್ತವೆ, ಏನನ್ನ ಹೇಳ್ತವೆ, ಏನನ್ನ ಪ್ರತಿಬಿಂಬಿಸ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಬಸವಣ್ಣನವರ ಒಂದೇ ಒಂದು ವಚನವನ್ನು ನೀವು ಓದಿದ್ರೆ ಸಾಕು, ಅರ್ಥ ಮಾಡ್ಕೊಂಡ್ರೆ ಸಾಕು, ಬಸವ ತತ್ವದವರು ಅದೆಷ್ಟು ಒಳ್ಳೆಯವರು, ಅದೆಷ್ಟು ಸಮಾಜಮುಖಿ ಜನರು ಮತ್ತು ಮಾನವ ಪ್ರೇಮಿಗಳು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಬಸವಣ್ಣನವರ ವಿಚಾರಗಳನ್ನು ಯಾರು ಓದ್ಕೊಳ್ತಾರೆ, ಬಸವಣ್ಣನವರ ವಿಚಾರಗಳನ್ನು ಯಾವ ಸ್ವಾಮೀಜಿಗಳು ಹೇಳ್ತಾರೆ, ಅವರೆಲ್ಲ ಕೆಟ್ಟವರ? ಅಂದ್ರೆ ನೀವು ಈ ಹಿಂದೆ ಕೂಡ 12ನೇ ಶತಮಾನದಲ್ಲೂ ಕೂಡ ಬಸವಣ್ಣನವರ ಈ ಕಾಯಕವನ್ನ, ಅವರ ಶರಣ ಸಂಸ್ಕೃತಿಯನ್ನ ವಿರೋಧ ಮಾಡ್ತಿದ್ರು. ಯಾರು? 12ನೇ ಶತಮಾನದಲ್ಲಿ ಬಸವಣ್ಣನವರಿಗೆ ವಿರೋಧಿಯಾಗಿದ್ದು ಯಾರು? ಅದೇ ಮನುವಾದಿಗಳು, ಅದೇ ಮೂಲಭೂತವಾದಿಗಳು, ಅದೇ ಬ್ರಾಹ್ಮಣಶಾಹಿ ವ್ಯವಸ್ಥೆಯವರು, ಬ್ರಾಹ್ಮಣತ್ವವನ್ನು ಹೇಳುವಂಥವ್ರು. ಈಗ ನೀವು ಅದೇ ಪಟ್ಟಿಗೆ ಸೇರ್ಕೊಳ್ತಾ ಇದ್ದೀರಾ. ಅಲ್ಲ, ನೀವು ಬಸವಣ್ಣ ತತ್ವಗಳನ್ನ ಪಾಲನೆ ಮಾಡೋರನ್ನ ಯಾಕೆ ವಿರೋಧ ಮಾಡ್ತೀರಿ? ಅಂದ್ರೆ ನೀವು ಸಮಾನತೆಗೆ ವಿರೋಧವಾಗಿದ್ದೀರಿ ಕನ್ನೇರಿ ಸ್ವಾಮೀಜಿಗಳೇ. ಇದರ ಅರ್ಥ ನೀವು ಸಮಾನತೆಗೆ ವಿರೋಧವಾಗಿದ್ದೀರಿ. ಬಸವಣ್ಣವ್ರು ಸಮಾನತೆ ಹೇಳ್ತಾರೆ, ಬಸವಣ್ಣನವರು ಕಾಯಕಕ್ಕೆ ಆದ್ಯತೆ ಕೊಡ್ತಾರೆ. ಅಂದ್ರೆ ನೀವು ದುಡಿಮೆಗೆ ಆದ್ಯತೆ ಕೊಡಲ್ವಾ? ಮೈಗಳತನ ಮಾಡ್ಬೇಕಾ? ಈಗೆಲ್ಲ ಗೂಗಲ್ ಪೇ ಮಾಡ್ತಾರಲ್ಲ, ನಾನು ಗೋ ರಕ್ಷಣೆ ಮಾಡ್ತೀನಿ, ನಾನು ಹಿಂದೂ ರಕ್ಷಣೆ ಮಾಡ್ತೀನಿ, ನಾನು ಆ ರಕ್ಷಣೆ ಮಾಡ್ತೀನಿ, ಗೂಗಲ್ ಪೇ ಮಾಡಿ, ಫೋನ್ ಪೇ ಮಾಡಿ ಅಂತೇಳಿ ಇವರೆಲ್ಲ ಇದ್ರಲ್ಲ, ಈಗ ಏನು ಮೈಗಳದ ಗಿರಾಕಿಗಳು, ಬುಳ್ಳೆ ಗಿರಾಕಿಗಳು, ಅವರ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀರಾ? ಬಸವಣ್ಣನವರು ಸಮಾನತೆಗೆ, ಕಾಯಕ ಸಂಸ್ಕೃತಿಗೆ, ಕಾಯಕ
ದುಡಿದು ಉಣ್ಣು, ದುಡಿಬೇಕು ಮತ್ತು ಅದನ್ನು ಹಂಚಿ ತಿನ್ನು ಅಂತ ಬಸವಣ್ಣವರ ತತ್ವ. ದಾಸೋಹ, ಸೋಹಂ ಅನ್ಸ್ಬೇಡಿ, ದಾಸೋಹಂ ಎನ್ಸಿ ಅಂತ ಹೇಳಿದ್ರು. ಕೂಡಿ ಕಷ್ಟಪಟ್ಟು ದುಡಿರಿ, ಆ ಬಂದಂತ ಹಣ, ಬಂದಂತ ಒಂದು ದವಸವನ್ನು, ಬುತ್ತಿಯನ್ನು ನೀವು ಎಲ್ಲರೂ ಸೇರಿ ಸಮಾನವಾಗಿ ಹಂಚಿ ತಿನ್ನಿ ಅಂತ ಹೇಳಿದ್ರು. ಅದು ತಪ್ಪ. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದ್ರಲ್ಲ. ಅಂದ್ರೆ ಸಮಾಜದಲ್ಲಿ ಜಾತಿ ತಾರತಮ್ಯ ಮಾಡಕ್ ಹೋಗ್ಬಿಟ್ರಪ್ಪ. ಧರ್ಮಗಳ ನಡುವೆ ಬೆಂಕಿ ಹಚ್ಚಬೇಡಿ. ಇವತ್ತು ಇಡ್ತಾರಲ್ಲ, ಇವತ್ತು ಬೆಂಕಿ ಇಡ್ತಿರೋ ಕೆಲಸನೇ. ಇವತ್ತು ಅಧಿಕಾರದಲ್ಲಿರುವಂತಹ ರಾಜಕಾರಣಿಗಳು, ಸರ್ಕಾರಗಳು ಮಾಡ್ತಿರೋ ಕೆಲಸ ಏನು? ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದೇನು? ಬೆಂಕಿ ಇಡೋ ಕೆಲಸನೇ. ಅವ್ರು ಹೇಳಿದ್ದೇನು? ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ. ಬೆಂಕಿ ಇಡಬೇಡ್ರಪ್ಪ, ಅಣ್ಣ ತಮ್ಮ ಸಹೋದರ ಭಾವನೆಯಿಂದ ಬದುಕೋಣ ಅಂತ ಹೇಳಿದ್ರು. ಇದು ತಪ್ಪಾ ಕನ್ನೇರಿ ಸ್ವಾಮಿಗಳೇ? ಇದು ತಪ್ಪಾ? ಮತ್ತೆ ಇನ್ನು ಎಷ್ಟು ವಿಚಾರ ಹೇಳಬೇಕು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಅಂದರೆ ನೀವು ಈ ಧಾರ್ಮಿಕ ಕೇಂದ್ರಗಳಿಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಲ್ಲಿ ಹೋಗಿ ಅವರು ಮಾಡುವ ಶೋಷಣೆಗಳಿಗೆ ಒದ್ದಾಡಿ, ಆ ಶೋಷಣೆಗಳಿಂದ ನೀವು ನೊಂದುಕೊಂಡು ಯಾಕೆ ಒದ್ದಾಡ್ತೀರಿ? ದೇವರು ನಿಮ್ಮೊಳಗಡೆ ಇದ್ದಾನೆ. ದೇವರು ಆ ಗುಡಿ ಗೋಪುರಗಳಲ್ಲೂ ಇಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹವನ್ನು ಗುರುತಿಸದಾದೆನು ನಮ್ಮೊಳಗೆ. ಶಿವರುದ್ರಪ್ಪನವರು, ಗುರುತಿಸದಾದೆವು ನಮ್ಮೊಳಗಡೆ ಇದೆ ಚೈತನ್ಯ, ನಮ್ಮೊಳಗಡೆ ಇದೆ ದೈವ, ನಮ್ಮೊಳಗಡೆ ಇದೆ ದೇವರು. ನೀವು ಯಾಕೆ ಈ ಧಾರ್ಮಿಕ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಕ್ಯೂ ನಿಂತ್ಕೊಂಡು ಅವ್ರು ಮಾಡುವ ಶೋಷಣೆಗಳನ್ನು ಅನುಭವಿಸ್ಕೊಂಡು, ಜಾತಿ ತಾರತಮ್ಯ ಮಾಡಿಕೊಂಡು, ಸ್ಪೃಶ್ಯತೆಯನ್ನೆಲ್ಲ ಅನುಭವಿಸ್ಕೊಂಡು ಯಾಕೆ ಒದ್ದಾಡ್ತೀರಿ? ನೀವೇ ದೇವರು, ನಿಮ್ಮ ದೇಹವೇ ದೇವರು, ದೇವಾಲಯ, ನಿಮ್ಮೊಳಗಡೆ ದೇವರಿದ್ದಾನೆ ಅಂತ ಹೇಳಿದ್ರು. ತನ್ನ ತಾನರಿದಡೆ ತಾನೇ ದೇವ ನೋಡ. ಕನ್ನೇರಿ ಸ್ವಾಮಿಗಳೇ, ಬಸವಣ್ಣವ್ರು ಈ ರೀತಿ ಹೇಳಿತ್ತಪ್ಪ. ಆ ಬಸವಣ್ಣವರ ಈ ಥಾಟ್ಸನ್ನು ಅನುಸರಿಸೋದು ತಾಲಿಬಾನ್ ಸಂಸ್ಕೃತಿಯಾ? ಇವತ್ತು ಧರ್ಮ ರಕ್ಷಣೆ ಹೆಸರಲ್ಲಿ ಸಿಕ್ಕವ್ರನ್ನ ಹೊಡೆಯೋದು, ಸಿಕ್ಕವ್ರ ಮೇಲೆ ಹಲ್ಲೆ ಮಾಡೋದು, ಮತ್ತೆ ಕೋಮುದ್ವೇಷ ಭಾಷಣಗಳು ಮಾಡ್ತಾರಲ್ಲ, ಅವ್ರ ಬಗ್ಗೆ ಏನು ಮಾತಾಡಲ್ವಾ ನೀವು? ಅವ್ರ ಭಾಷಣಗಳನ್ನು ಕೇಳ್ಬಿಟ್ರೆ ಅಲ್ಲಿ ಜಗಳ ಆಗ್ಬಿಡುತ್ತೆ. ಎಷ್ಟೋ ಈ ಬಾಡಿಗೆ ಭಾಷಣಕಾರರಿಗೆ, ಈ ದ್ವೇಷ ಭಾಷಣಕಾರರಿಗೆ, ಈ ಜನಕಂಟಕರಿಗೆ ಪೊಲೀಸ್ ಇಲಾಖೆ ನಿರ್ಬಂಧ ಹೇರಿದೆ. ಕೆಲವು ಜಿಲ್ಲೆಗಳಿಗೆ ಬರಲೇಬಾರ್ದು. ನಿಮಗೂ ಕೂಡ ನಿರ್ಬಂಧ ಹೇರಿದೆ ಪೊಲೀಸ್ ಇಲಾಖೆ. ವಿಜಯಪುರ ಮತ್ತು ಬಾಗಲಕೋಟೆ, ಈಗ ಬೀದರ್ಗೂ ನೀವು ಬರಬೇಡಿ ಅಂತ ಹೇಳಿದ್ದಾರೆ. ಯಾಕಿಂತ ಸಂದರ್ಭವನ್ನು ತಂದ್ಕೊಂಡ್ರಿ? ನೀವು ಸಮಾಜದಲ್ಲಿ ಸ್ವಾಮೀಜಿಗಳಾದವರು, ಧಾರ್ಮಿಕ ವ್ಯಕ್ತಿಗಳಾದವರು ಸಮಾಜದಲ್ಲಿ ಎಂಥ ಚಿಂತನೆಗಳನ್ನು ಬಿತ್ತಬೇಕು? ಜನರಲ್ಲಿ ಶಾಂತಿ, ಸೌಹಾರ್ದತೆ, ಸಮಾನತೆ, ಭ್ರಾತೃತ್ವ, ಕರುಣೆ, ಪ್ರೀತಿ, ಮೈತ್ರಿ, ಸಮತೆ, ಮಮತೆ, ಕಾರುಣ್ಯ, ಇದನ್ನಲ್ವೇ ಹೇಳಬೇಕು. ಕನ್ನೇರಿ ಸ್ವಾಮಿಗಳೇ, ಇದಂತಾನೆ ಹೇಳಬೇಕಾಗಿರೋದು. ಒಡಿ ಬಡಿ ಕಡಿ ಅನ್ನೋ ವಿಚಾರಗಳು ಬೇಡ್ರಪ್ಪ. ನೀವೆಲ್ಲರೂ ಕೂಡಿ ಬಾಳಿ, ಕೂಡಿ ಬದುಕಿ, ಸಮಾನವಾಗಿ ಪರಸ್ಪರ ಸಹೋದರತೆಯಿಂದ ಇರಿ ಅಂತ ಹೇಳಬೇಕು. ಇವರು ತಾಲಿಬಾನಿಗಳು, ಇವರು ಇವರು ಇದು. ಇವತ್ತು ಧರ್ಮದ ಹೆಸರಲ್ಲಿ ಬೆಂಕಿ ಇಡ್ತಾ ಇದಾರಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು? ಧರ್ಮದ ಹೆಸರಲ್ಲಿ ಬೆಂಕಿ ಇಡ್ತಿದ್ದಾರೆ, ಜಾತಿಯ ಹೆಸರಲ್ಲಿ ಬೆಂಕಿ ಇಡ್ತಿದ್ದಾರೆ, ಒಂದೇ ಧರ್ಮಗಳನ್ನ ಟಾರ್ಗೆಟ್ ಮಾಡಿ ಅವತ್ತು ದ್ವೇಷವನ್ನ ಹೆಚ್ಚು ಮಾಡ್ತಿದ್ದಾರೆ. ಸ್ವಾಮೀಜಿಗಳನ್ನು ಸರಿಪಡಿಸಿ, ಅದನ್ನ ಬಿಟ್ಟು ಬಸವಣ್ಣನವ್ರ ಬಗ್ಗೆ ಮಾತಾಡ್ತೀರಿ, ಬಸವ ತತ್ವಗಳನ್ನು ಅನುಸರಿಸೋರ ಬಗ್ಗೆ ಮಾತಾಡ್ತಿರಲ್ಲ. ನಿಮಗೆ ಬಸವ ತತ್ವ ಗೊತ್ತಿಲ್ಲ ಅಂದ್ರೆ, ಒಂದ್ ವೇಳೆ ಗೊತ್ತಿದ್ದು ನೀವು ಈ ರೀತಿ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಸಮಾನತೆಯ ವಿರೋಧಿಗಳಾಗಿದ್ದೀರಿ. ನೀವು ಮೂಲಭೂತವಾದಿಗಳ ಜೊತೆ ಸೇರ್ಕೊಂಡಿದ್ದೀರಿ. ಮೂಲಭೂತವಾದಿಗಳು ಅಂದ್ರೆ ಯಾರು? ಕೋಮುವಾದಿಗಳು ಅಂದ್ರೆ ಯಾರು? ಕೋಮುವಾದಿಗಳು ಅಂದ್ರೆ ಸತ್ಯದ ವಿರೋಧಿಗಳು, ಸಮಾನತೆಯ ವಿರೋಧಿಗಳು, ಸೌಹಾರ್ದತೆಯ ವಿರೋಧಿಗಳು, ಜಾತ್ಯತೀತ ಮನೋಭಾವದ ವಿರೋಧಿಗಳು. ಆ ಗುಂಪಿಗೆ ನೀವು ಸೇರ್ಕೊಂಡಂಗಾಗತ್ತೆ. ಬಸವಣ್ಣವರು ಇನ್ನು ಎಷ್ಟು ಹೇಳ್ಬೇಕ್ರಿ? ಅವ್ರ ವಚನಗಳು ಎಷ್ಟು ಹೇಳ್ಬೇಕು? 12ನೇ ಶತಮಾನದಲ್ಲಿ ಎಲ್ಲ ವಲಯದ ಜಾತಿಗಳ ಜನರನ್ನ ಕರೆಸಿ ಅವ್ರಿಗೊಂದು ನೆಲೆ ಕೊಟ್ಟು ಅವರಲ್ಲಿ, ಆಮೇಲೆ ನಾನು ಹೇಳಿದ್ದೆ ನೀವು ಕೇಳ್ಬೇಡ್ರಪ್ಪ ಅಂತ ಹೇಳಿದ್ರು. ಅವ್ರು ಆದೇಶ ಕೊಡಲಿಲ್ಲ. ನಿಮ್ಮ ಕಾಯಕದ ಆ ಅನುಭವದಲ್ಲಿ ಕಂಡುಂಡ ಸತ್ಯಗಳನ್ನು ನೀವು ಪ್ರಕಟಿಸಿ, ನೀವು ಅದನ್ನು ದರ್ಶನವಾಗಿ ರೂಪಿಸಿ ಅಂತ ಹೇಳಿದ್ರು ಬಸವಣ್ಣವರು. ಇದು ತಪ್ಪಾ? ಎಷ್ಟು ವಚನಗಳು ಬೇಕು?
ಕಾಯಕವೇ ಕೈಲಾಸ, ನೀವು ಕಾಯಕ ಮಾಡುವ ಮೂಲಕನೇ ಕೈಲಾಸ ಕಾಣಬೇಕು ಅಂತ ಹೇಳಿದ್ರು. ಮಾತಿನ ಬಗ್ಗೆ ಹೇಳಿದ್ರು ಅವರು. ನುಡಿದರೆ ಮಾತು ಮುತ್ತಿನ ಹಾರದಂತಿರಬೇಕು. ಕನ್ನೇರಿ ಸ್ವಾಮಿಗಳೇ, ಬಸವಣ್ಣವರ ವಚನಗಳನ್ನ ಅರ್ಥ ಮಾಡ್ಕೊಳ್ಳಿ. ನುಡಿದರೆ ಮಾತು ಮುತ್ತಿನ ಹಾರದಂದಿರಬೇಕು. ನುಡಿದರೆ ಮಾತು ಸ್ಫಟಿಕದ ಶಲಾಕಿಯಂತಿರಬೇಕು. ನುಡಿದರೆ ಮಾತು ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ಆದರೆ ನಿಮ್ಮ ಮಾತು ಇವತ್ತು ಸಮಾಜವನ್ನ ಅರಳಿಸುವುದರ ಬದಲಾಗಿ ಕೆರಳಿಸಿದೆ. ಬಸವ ಅಭಿಮಾನಿಗಳನ್ನ ಕೆರಳಿಸಿದೆ, ಬಸವ ತತ್ವದವರನ್ನ ಕೆರಳಿಸಿದೆ, ಮನುಷ್ಯರನ್ನ ಕೆರಳಿಸಿದೆ, ಮಾನವ ಪ್ರೇಮಿಗಳನ್ನ ಕೆರಳಿಸಿದೆ. ನೀವು ಇಂಥ ಕೆಲಸ ಮಾಡುವುದರ ಬದಲಾಗಿ ಬೇರೆ ಕೆಲಸವನ್ನ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಆ ಕಾವಿಗೆ, ಆ ಸ್ಥಾನಕ್ಕೊಂದು ದೊಡ್ಡ ಒಂದು ಮಹತ್ತರವಾದ ಒಂದು ಗೌರವ ಇದೆ. ಆ ಸ್ಥಾನದಲ್ಲಿದ್ದವರು ಮಾತನಾಡುವ ಮಾತುಗಳು ಜವಾಬ್ದಾರಿಯುತವಾಗಿರಬೇಕು, ಮೌಲ್ಯವನ್ನು ಒಳಗೊಂಡಿರಬೇಕು, ಸಮಾನತೆಯನ್ನು ಒಳಗೊಂಡಿರಬೇಕು, ಪ್ರೀತಿ ತುಂಬಿರಬೇಕು, ಕಾರುಣ್ಯ ತುಂಬಿರಬೇಕು, ಅಜ್ಞಾನವನ್ನು ಓಡಿಸಬೇಕು, ಮೌಢ್ಯಗಳನ್ನು ಅಲ್ಲಾಡಿಸಬೇಕು. ನೀವು ಕೋಮುವಾದಿಗಳ ಜೊತೆ ಸೇರಿಕೊಂಡು ಏನು ಪುಂಖಾನುಪುಂಖವಾಗಿ ಮಾತಾಡ್ತೀರಿ? ಬದಲಾಗಿ ಅರಿವೇ ಗುರುವಾಗೋ ಪ್ರಯತ್ನದಲ್ಲಿದ್ದೀರಿ. ಮೊದಲು ಅರಿವನ್ನು ಪಡ್ಕೊಳ್ಳಿ. ಆ ಅರಿವೇ ಚೈತನ್ಯ. ಏನಂತೀರಿ?